ಹೇಳ್ಬೇಕಂದ್ರೆ ಅವರು ಮನುಷ್ಯರಲ್ಲ, ಅವರು ಮನುಷ್ಯ ರೂಪದ ದೇವರು ಇದ್ದ ಹಾಗೆ. ಅಂತವರು ಈ ದೇಶದಲ್ಲಿ ಇನ್ನೂ ಇದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ಸಿಂಹನ ಒಬ್ಬನೇ. ಮಿಕ್ಕಿದ ಮಕ್ಕಳಿಗೆ ಮಿಂಡನು ನಾನೇ, ನಾಚುವ ಹುಡುಗಿಯರಿಗೆ ಸರ್ದಾರು ನಾನೇ. ಅಲ್ಲ, ದೇವರು ಎಲ್ಲಿ ತೋರಿಸುತ್ತಾನೆ ನಿನ್ನ ದೇವರು? ಎಲ್ಲಿದ್ದಾನೆ ನಿನ್ನ ದೇವರು? ಯಾರು ನೀವು? ಏನು ಅರಿಯದ ಒಂದು ಹೆಣ್ಣಿಗೆ ಈ ರೀತಿ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಯಾರು ನೀವು? ಯಾರು? ನನ್ನ ಹೆಸರು ಕೇಳಿದರೆ ನಿನ್ನ ಉಸಿರು ನಿಂತು ಹೋಗಿ ಬಿಡುತ್ತೆ. ನನ್ನ ಹೆಸರು ನೀ ಕೇಳಬೇಡ, ನಾನು ಹೇಳುವುದು ಬೇಡ. ಮೊದಲು ಬಂದ ವಿಷಯ ಏನು ಅಂತ ಹೇಳಿ. ಬಂದ ವಿಷಯ ಹುಲಿಯ ಮುಂದೆ ಜಿಂಕೆ ಬಿಟ್ಟರು ಅದು ಅದನ್ನು ತಿನ್ನಲು ಹೋಗುತ್ತದೆ. ಹಸುವಿನ ಮುಂದೆ ಕರುವು ಬಿಟ್ಟರು ಅದು ಹಾಲು ಸವಿಲು ಹೋಗುತ್ತದೆ. ಈ ತಲೆಮೇಲನ ಮುಂದೆ ಒಂದು ಹೆಣ್ಣು ಬಿಟ್ಟರೆ ಅವನೇನು ಮಾಡುತ್ತಾನೆ? ಬಾಯಿ ಬಿಟ್ಟು ಹಿಡಿದು ಮಾತಾಡೋ. ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಹೆಸರು ಜನ್ಮಕ್ಕೆ? ನಾಚಿಕೆ ನಾಚಿಕೆ ಎಂಬುದು ನನ್ನ ನೆರಳಾಗಿ ಉಳಿದಿದೆ. ನಾಚಿಕೆ ಬಿಟ್ಟ ಸೂರ್ಯನಿಗೆ ಮಾತ್ರ ನಿನ್ನಂತ ನಾರಿಯರು ಒಲಿಯಲು ಸಾಧ್ಯ. ನಾಲ್ಗಿನ ಸ್ವಲ್ಪ ಬಿಗಿ ಹಿಡಿದುಕೊಂಡು ಮಾತಾಡು, ಇಲ್ಲಾದ್ರೆ ನಿನ್ನ ನಾಲ್ಗೆ ನೆಸಳಿ ನಿನ್ನ ರಕ್ತ ಹರಿಸೋದಕ್ಕೆ ಹೇಸೋದಿಲ್ಲ. ಈ ಕಮಲ, ಬರೇ ತೊಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವ ನಿನಗೆ ಎಷ್ಟು ಕೊಬ್ಬಿರಬೇಕಾದರೆ ಮೀಸಿ ಮತ್ತು ಗಂಡಸು ನಾನು ನನಗೆ ಎಷ್ಟು ಕೊಬ್ಬಿರಬಾರ್ದು. ಸರಿ ಮತ್ತೆ ಚಾನಲ. ಏ ತಾಯ್ಕಂಡ, ನಿನ್ನಂತವನ್ನ ಹೊತ್ತು ಹೆತ್ತು ಈ ಭೂಮಿ ಮೇಲೆ ಬಿಟ್ಟಿದ್ದಲ್ಲ ನಿನ್ನ ಹೆತ್ತ ತಾಯಿ. ಅವಳು ಕೂಡ ಒಂದು ಹೆಣ್ಣೆಂಬುದನ್ನು ನನ್ನ ತಾಯಿಯ ಬಗ್ಗೆ ಕೆಟ್ಟ ಮಾತನಾಡಲು ಸೊಕ್ಕು ಇತ್ತ ನಿನ್ನಲ್ಲಿ. ಒಳ್ಳೆಯ ಮಾತಿನಿಂದ ಹೇಳಿದರೆ ನನ್ನ ಒಳಗು ಹೆಣ್ಣು ನೀನಲ್ಲ. ನಿನ್ನನ್ನು ಹತ್ತು ಇದು ನನ್ನ ಮಂಚದ ಮೇಲೆ ಹಾಕಿ ನನ್ನ ಆಸೆ ಈಡೇರಿಸಿಕೊಳ್ಳುತ್ತೇನೆ. ಹುಟ್ಟಿದವಳೆ ಈ ರೀತಿ ಏನಾದರೂ ನೀನು ನಮ್ಮ ಮೈ ಮೇಲೆ ಏರಿ ಬಂದಿದ್ದು ನಿಜವಾದ್ರೆ ನನ್ನ ಕಾಲಲ್ಲಿದ್ದವಲ್ಲ ಪಾದರಕ್ಷೆ. ಈ ಪಾದರಕ್ಷೆ ನಿನ್ನ ಪಾಪ ತೊಳಿತೀನಿ. ಎಚ್ಚರ. ಅದು ನನಗೆ ಎಚ್ಚರ. ಪಾಂಡವರು ಕೌರವರಿಗೆ ಎಚ್ಚರ ಹೇಳಿದ ಮಾತ್ರಕ್ಕೆ ಅವರಲ್ಲಿ ಬಾಳು ಏನಾಗಿದೆ ಗೊತ್ತಲ್ಲ ನಿನಗೆ?
ನನ್ನ ಹೆಸರು ಪ್ರಳಯ ಅಂತ ಧರ್ಮೇಂದ್ರ. ಏಯ್, ಈ ಕೂಡಿದ ಸಮಾಜದ ಜನ ಮುಂದೆ ನನ್ನ ಮೈ ಮೇಲೆ ಏರಿ ಬರ್ತಾ ಇದೆಯಲ್ಲ, ಆಗೇನಾದ್ರೂ ನೀ ಏರಿ ಬಂದದ್ದು ನಿಜವಾದ್ರೆ ಇದೇ ಸಮಾಜದ ಜನ ನಿನ್ನನ್ನು ಕೊಲೆ ಮಾಡಿ ಒತ್ತು ಯಮಪುರಕ್ಕೆ ಸಮಾಜ 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 ಸಾವಿರಾರು ಒಬ್ಬಳೆ ಹೆಂಗಸರು ನಮ್ಮಂತ ಶ್ರೀಮಂತರ ಸ್ವಂತಾಗಿ ಸೂಳ ಎಂಬ ಪದವಿ ಹೊತ್ತು ತಿರುಗಿ ಆಡುವ ನಿನ್ನಂತ ಸೂಳ ರಟ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಒಬ್ಬ ಬಡವನ ಮನೆಯ ಅಂದದಾರಿಗಳೇ 6 ತಿಂಡಿ ಹೆಚ್ಚಿಗೆ ಬಂದರೆ ಸಾಕು, ಪ್ರಥಮ ರಾತ್ರಿ ನಮ್ಮಂತ ಊರಿನ ಒಡಿನವಳ ಗಂಡಾಗಿ ಆಳಿ ಅವಳ ಬೋಳನ್ನ ಹಾಳು ಮಾಡಿದರೆ ನೋಡಿ ಬೆಬ್ಬರಾಗಿ ಕುಳಿತುಕೊಳ್ಳೋರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನಾಲ್ವಿದಗೆಯ ಮನೆಯಲ್ಲಿ ಕುಳಿತುಕೊಂಡು ಮನೆ ಮಗನಾಗಿ ನಟನೆ ಮಾಡಿ ಅವನ ಜೊತೆ ಕುಳಿತುಕೊಂಡು ಉಣ್ಣುವ ಅನ್ನದಲ್ಲಿ ಸೇವಿಸುವ ಮಾಡಿದ ಜನರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸಭೆಯಲ್ಲಿ ಅನ್ನ ಎಂದು ಹೇಳಿ ಮನೆಯಲ್ಲಿ ಕಾಮದಾಟವನ್ನು ಆಡಿ ತಮ್ಮ ಆಸೆ ಈಡೇರಿಸಿಕೊಳ್ಳುವ ನಿನ್ನಂತ ಸೂಳರಟ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಮನೆಯಲ್ಲಿ ಏನು ಅರಿದ ಮುಕ್ತ ಮನಸ್ಸಿನ ಗಂಡನಿಗೆ ನಾನು ಬಜಾರಕ್ಕೆ ಸಂತೆ ತರ್ತೀನಿ ಎಂದು ಹೇಳಿ ಹೋಗಿ ಮಿಂಡನೊಂದಿಗೆ ಲಾಡ್ಜಿನಲ್ಲಿ ಬಿದ್ದು ಒದ್ದಾಡಿ ಬರುವ ಸುಳ್ಳಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹಣದ ಆಸೆಗಾಗಿ ಹೊತ್ತು ಎತ್ತು ಬೇಯಿಸಿದ ಹೊಟ್ಟೆ ಮಗಳನ್ನು ಆದರ ಮಾಡಲಿಕ್ಕೆ ಹಚ್ಚುವ ಹುಚ್ಚು ಆದ್ರಿಗಿದ್ದರಷ್ಟಿಲ್ಲ ಹಾಳು ಸಮಾಜದಲ್ಲಿ. ಜೇನುಗೂಡಿನಂತೆ ಮನೆ ಸಂಸಾರ ನಡೆದಿರುವಾಗ ಮನೆಯಲ್ಲಿ ಇರುವ ತಾಯಿಯಂತೆ ಅತ್ತೆ ಮನಸ್ಸು ಬದಲಾಯಿಸಿ ಸೊಸೆಗೆ ಅನ್ನಬಾರ್ದ ಮಾತನ್ನು ಅಂದು ಮನೆಯನ್ನು ಈ ಭಾಗ ಮಾಡಿ ಕೈ ತಟ್ಟಿಗಳ ಗೋಚರಿಗಿದ್ದರಷ್ಟಿಲ್ಲ ಹಾಳು ಸಮಾಜದಲ್ಲಿ. ನಾಗವಲ್ಲಿ ಒಳ್ಳೆಯ ಮಾತಿನಿಂದ ನನ್ನ ಮಾತಿಗೆ ಒಪ್ಪಿ ಬಂದು ನನ್ನ ಆಸೆ ಈಡೇರಿಸುತ್ತಿದ್ದರೆ ನಿನ್ನನ್ನು ಇಲ್ಲೇ ಮುಗಿಸಿ ಬಿಡುವೆ. ಬೇಡಿದರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತದೆ. ನಾನೊಬ್ಬಳು ಅನಾಥಿನಿಯಳು, ಬಂದು ಬರುವಂತ ನನಗೆ ಯಾರು ಇಲ್ಲ. ನೋಡಿ, ಈ ನನ್ನ ಶೀಲವನ್ನು ಯಾರು ಕಾಪಾಡ್ತಾರೋ ಅಂತವರಿಗೆ ನನ್ನ ದೇಹವನ್ನು ನಾನು ಮೀಸಲಾಗಿಟ್ಟಿರುವೆ. ಅದೇ ನನ್ನ ಆಸೆ ಕೂಡ. ಈಗ ನೀವೇ ನನ್ನ ಪಾಲಿನ ದೇವರು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡದನಿ. ಬೆಟ್ಟ ಬಿಡುವುದೇ ನೀನು ಎಷ್ಟು ಕೇಳಿಕೊಂಡರೂ ಕೇಳವನಲ್ಲ ಈ ಧರ್ಮೇಂದ್ರ. ಕಾಪಾಡುವುದೇ? ಹಾಗಾದರೆ ಈ ಧರ್ಮೇಂದ್ರ ಮನಸ್ಸು ತಣಿಸುವಂತೆ ಒಂದು ಹಾಡನ್ನು ಹಾಡಬಾರದೆ? ಹಾಡು ಹಾಡಿದ ಮೇಲೆ ಖಂಡಿತ ನನ್ನನ್ನು ಬಿಡ್ತೀರ ತಾನೆ? ಓ, ಖಂಡಿತ ಬಿಡುತ್ತೇನೆ. ಸರಿ ಆಯ್ತು, ಹಾಗಾದ್ರೆ ನಿಮ್ ಇಷ್ಟದಂತೆ ಹಾಡುತ್ತೀನಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
propose, but God disposes. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. Man is propose, but God is disposes. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಓ ಹೇ ಬಿಡು ನನ್ನ. ಬಿಟ್ಟು ಬಿಡುವುದೇ ಹೂ ಅಂದ ಹೆಣ್ಣನ್ನು ಬಿಟ್ಟಿಲ್ಲ, ನಾ ಅಂದ ಹೆಣ್ಣನ್ನು ಬಿಟ್ಟೇ ಇಲ್ಲ. ನಿನ್ನಂತ ಹೆಣ್ಣು ನನ್ನ ಕೈಗೆ ಸಿಕ್ಕರೆ ಅದನ್ನು ನಾನು ಹೇಗೆ ಬಿಡುವುದು? ಕಾಪಾಡುವುದೇ? ಇಂಥ ದಟ್ಟವಾದ ಅರಣ್ಯದಲ್ಲಿ ಮನಸ್ಸೆಂಬ ಎರಡು ಪ್ರಾಣಿಗಳು ಬಿಟ್ಟರೆ ಮತ್ತವ ಪ್ರಾಣಿಗಳು ಬರಲಾರ ನಿನ್ನನ್ನು ಕಾಪಾಡಲು ನಾಚಿಕೆ ಇಲ್ಲ ನನ್ನ ಬರ್ದ. ನೀನ್ ಹತ್ರ ಬಿಡು ಬಿಡು ಅಂತ ಎಷ್ಟೇ ಬೇಡಿಕೊಂಡ್ರು ನಿನ್ನಂತದ್ದು ಈ ಕರುಣೆ ಅನ್ನೋದೇ ಇಲ್ವೇನು? ಲೇ ಧರ್ಮ್ಯ, ಈ ಭೂತಾಯ ಗರ್ಭವನ್ನು ಸೇರಿ ನಿನ್ನಂತನ್ನು ಬಿಡೋದಕ್ಕೆ ಯಾವನಾದ್ರೂ ಪಶುರ ಬಂದೆ ಬರ್ತಾನೆ ಕಣ, ಬಂದೆ ಬರ್ತಾನೆ. ಬಂದೆ ಬರುತ್ತಾನೆ. ಯಾವ ಬರುತ್ತಾನೆ ನಾನು ನೋಡುತ್ತೇನೆ. लड़की के ऊपर से
ಕೇಳ ಪುತ್ರ ಮೇಲಲ್ಲ ಹರಿಸ ಮೇಲ ಹರೀಶ ताकत रही तो मेरे सामने उसका आता टच कर कह देखो ಹರೀಶ ತಲೆವಾರು ಹಿಡ್ಕೊಂಡು ಬಂದವರೆಲ್ಲ ತಲೆ ಕತ್ತರಿಸೋಣ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೀನ್ ಯಾವಲೇ ಬಚ್ಚ ಈ ಹೆಣ್ಣನ್ನು ಕಾಪಾಡುವಳು ನನ್ನ ರಕ್ತ ಸಮಯಕ್ಕೇನಲ್ಲ. ಸುಮ್ಮನೆ ಹೊರಟೋಗಲೇ ಇಲ್ಲಿಂದ. ಕಾಡಿನಲ್ಲಿ ನೂರಾರು ಪ್ರಾಣಿಗಳು ಇರುತ್ತೆ ಗರ್ಜಿಸುವುದು ಮಾತ್ರ ಸಿಂಹ ಮಾತ್ರ ನೇತರ್ಮಿದ್ರ ಮನಸ್ಸಿನ ಮಾತು ಕೇಳಿ ಕೆಲಸ ಮಾಡುವ ಹೇಳಿ ನನ್ನ ಮಗನೇ ನಿನ್ನಲ್ಲಿ ಗಂಡಿಗೆ ಗಂಡಸ್ತನ ತಾಕತ್ತಿದ್ರೆ ಈ ಗಂಡುಗಳ ಎದುರಿಗೆ ಆವಾಗ ನಿಮ್ಮ ಮೈಯಲ್ಲಿ ನಿಜವಾದ ಧೈರ್ಯವಂತ ರಕ್ತ ಹರಿಯುವುದನ್ನು ತಿಳ್ಕೊಳ್ತೇನೆ. ಇಲ್ಲ ನೀನು ಬರನ್ನು ಹೇಳಿ ನನ್ನ ಮಗ ಸಂಡ ಸಂಡ ಸಿಕ್ಕಂದನ್ನು ಕರುತ್ತೇನೆ. ನಾನು ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಲೇ. ಈ ನಿನ್ನ ಕೆಟ್ಟ ದೇಹವನ್ನು ಕಡಿದು ನುಚ್ಚು ನೂರು ಮಾಡಿ ಈ ಗರದಿಯ ಕಾಲಿಗೆ ನೈವೇದ್ಯ ಹಿಡಿಯಲು ಬಂದಿದ್ದೇನೆ. ನೈವೇದ್ಯ ನನ್ ಕಂಡ್ರೆ ಉರ್ಕೋ ಒಬ್ರ ಇಬ್ರ ದುಶ್ಮನ್ ಕಾ ಅಂದ್ರೆ ಈ ಊರ್ ತುಂಬ ಒಂದು ಮಾತಾಡ್ತೀನಿ ಕೇಳ್ಕೋ ಹರ್ಷ. ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗಿ ಬಿಡ್ತವೆ, ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತವೆ. ಇವನೊಂದಿಗೆ ಎದುರಾಯಿಸಿದರೆ ಪ್ರಯೋಜನವಿಲ್ಲ. ನಾನು ಮಾಡಿದ ತಪ್ಪಾಯ್ತೆಂದು ಹೇಳಿ ಇವನಿಂದ ಕೈಯಿಂದ ಪಾರಾಗೋದೇ ಉತ್ತಮ. ಒಳ್ಳೆಯ ಕೆಲಸ ನೋಡಿದರೆ ಕಮಲನನ್ನು ಮತ್ತೆ ಸಿಕ್ಕಿಸಿಗುತ್ತಾಳೆ. ಇವತ್ತವನನ್ನು ಬಿಟ್ಟು ಕಳಿಸುತ್ತೇನೆ, ಮತ್ತೆ ನೋಡಿಕೊಳ್ಳುತ್ತೇನೆ. ಹಾ ಮಿಸ್ಟರ್ ಸ್ನೇಹಿತನೇ, ನಾನೊಂದು ಸಣ್ಣ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಲೇ ಬಚ್ಚ, ಜೀವನದಲ್ಲಿ ಭಯ ಇರಬೇಕು. ಭಯ ಬದುಕಾಗಬಾರದು. ಇಲ್ಲಿ ಮನೆ ಮಠ ಬಿಟ್ಟರೆ ಎಲ್ಲರೂ ಡಾನ್ಗಳೇ. ರಣ ಹೇಳಿ ಈ ಶಬ್ದ ನಾಡಲು ನಾಚಿಕೆ ಆಗುವುದಿಲ್ಲವೇ? ಈ ನಿನ್ನ ಯೇಸು ಜನ್ಮಕ್ಕೆ ಏನಾದರೂ ತಿಳಿದುಕೋ, ರಜೆ ಉಳಿದಿಲ್ಲ. ಓಕೆ, ನಾ ಬರುತ್ತೇನೆ. ಕಮಲ, ಇನ್ನು ಮಿಂಚಿಲ್ಲ, ಮಿಂಚೋದಕ್ಕೆ ಬಿಡುವುದೇ ಇಲ್ಲ. ಎದರೆ ಹೋಗುತ್ತಾ ಇದ್ದೇನೆ ಅಂತ ತಿಳಿದುಕೊಳ್ಳಬೇಡ. ನಾನು ಹೋಗುವುದೇ ಅಂತ ಒಂದು ಹೇಳುತ್ತೇನೆ ಕೇಳು. ಸಮಯ ಬಂದಾಗ ನಿನ್ನನ್ನು ನೋಡುತ್ತೇನೆ. ಒಮ್ಮೆ ಕಣ್ಣಿಟ್ಟಿದ್ದೇನಲ್ಲ, ನಿನ್ನ ಗಲ್ಲವನ್ನು ಕಚ್ಚದೆ ಬಿಡುವುದೇ ಇಲ್ಲ. ಓಕೆ, ನಾ ಬರುತ್ತೇನೆ ಕಮಲ. ಐ ಆಮ್ ವೇಟಿಂಗ್ ಕಮಲ, ಐ ಆಮ್ ವೇಟಿಂಗ್. ಹೋಗು
ನೋಡಿದ ಇನ್ನೊಂದು ಸುಮ್ಮನಿದ್ರಕ್ಕೆ ನಾನೇನು ಹೇಳಿಗಳಲ್ಲ. ನಿಮ್ಮಂತ ಸೊಕ್ಕಿನ ಕುಂಡಿಗಳ ಹಲ್ಲು ಮುರಿಯುವ ಸೂರ್ಯಾದಿ ಸೂರ್ಯ ಇಲ್ಲವೇ ಅನ್ನೋದು ಮಾತ್ರ ಮರಿಬೇಡ. ಸರ್, ಆ ಪಾಪಿಯಿಂದ ನನ್ನ ಮಾನವನ್ನು ರಕ್ಷಣೆ ಮಾಡಿದ ನೀವೇ ನನ್ನ ಪಾಲಿನ ದೇವರು ಸರ್. ಛೇ, ಇದೆಂತ ಮಾತು? ಮನುಷ್ಯರಿಗೆ ಮಾಡಬೇಕಾದ ಇದೊಂದು ಸಣ್ಣ ಕರ್ತವ್ಯ ಕಣಮ್ಮ. ಇರಲಿ, ಇಂಥ ದಟ್ಟವಾದ ಕಾಡಿನಲ್ಲಿ ಒಬ್ಬರೇ ಬಂದಿರಿಯಲ್ಲ, ಏನು ವಿಷಯ? ಸರ್, ನಾನೊಬ್ಳು ಅನಾಥ ಇಲ್ಲ ಸರ್. ನನಗೆ ತಂದೆ ತಾಯಿ ಯಾರು ಇಲ್ಲ. ನಾನೊಬ್ಳು ತಬ್ಬಲಿ ಸರ್, ನಾನೊಬ್ಳು ತಬ್ಬಲಿ. ಹಾಗಾದರೆ ನಿನ್ನ ಗತಿ ಹೇಗೆ? ಸರ್, ಈ ಕಲಿಯುಗದಲ್ಲಿ ಆ ಕೈಲಾಸದಿಂದ ಒಬ್ಬ ಮುಖನ್ನು ಕೂಡ ಧರೆಗೆ ಬಂದು ದಾನ ಧರ್ಮ ಅಂತ ನಮ್ಮಂತ ಎಷ್ಟೋ ಬಡವರ ಕಷ್ಟವನ್ನು ನಿವಾರಿಸ್ತಾ ಇದ್ದಾನೆ. ಅಂತವರ ಆಶ್ರಯದಲ್ಲಿ ನಾನು ಬೆಳೀತಾ ಇರುವೆ ಸರ್. ಯಾರಮ್ಮ ಆ ನಿನ್ನ ಧರ್ಮರಾಯ? ಈ ಕಾಡಿನ ಒಡೆಯ, ಅವ್ರ ಹೆಸರು ಸಿಂಹ ಅಂತ. ಅವರನ್ನು ನಾನು ನಂಬಿ ಅವರ ಆಶ್ರಯದಲ್ಲಿ ಬೆಳೀತಾ ಇರುವೆ. ಅಂದ ಹಾಗೆ ಅವನಿಗೆ ತಂದೆ ತಾಯಿ ಅಣ್ಣ ತಮ್ಮ ಯಾರು ಇಲ್ಲೇನಮ್ಮ? ಸರ್, ಈ ವಿಷಯ ಏನಾದ್ರೂ ನಾನು ಅವ್ರನ್ನ ಕೇಳಿದ್ರೆ ಅವರು ತುಂಬಾ ಕೋಪ ಮಾಡಿಕೊಳ್ತಾರೆ. ಅದಕ್ಕೋಸ್ಕರ ನಾ ವಿಷಯನ ಅವ್ರ ಹತ್ರ ಕೇಳಿಲ್ಲ ಸರ್. ಅಂದ ಹಾಗೆ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಕಮಲ ಅಂತ. ನೋಡಿ, ಈ ನಿಮ್ಮ ಮಾಡಿದ ಉಪಕಾರಕ್ಕೆ ನಾನು ಯಾವ ಜನ್ಮದಲ್ಲಿ ಈ ನಿಮ್ಮ ಋಣ ತೀರಿಸಲು ಸಾಧ್ಯವಿಲ್ಲ ಸರ್. ಇದೇನು ಅಂತ ಮಹತ್ವದ ವಿಷಯ ಎಲ್ಲ ಬಿಟ್ಟು ಬಿಡಮ್ಮ. ನೋಡಿ, ನೀವು ತಪ್ಪು ತಿಳಿದುಕೊಳ್ಳೋದಿಲ್ಲ ಅಂದ್ರೆ ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳಲು ಆಸೆ ಪಟ್ಟಿರುವೆ. ಕೇಳು, ಅದು ಯಾವ ವಿಷಯ? ಧಾರಾಳವಾಗಿ ಕೇಳು. ಹಾಗಾದ್ರೆ ನಿಮ್ಮ ಮದುವೆ ಆಗಿದೆಯಾ? ಇನ್ನು ಇಲ್ಲಲ್ವಾ? ಹಾಗಾದ್ರೆ ನೀವೇ ನನ್ನ ಕಾಪಾಡೋ ದೇವರಾಗಿ ನನ್ನ ಕೈ ಹಿಡಿಯಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ. ಏ ದೇವ ಕಮಲ, ಭಯ ಪಡಬೇಡ ಕಮಲ. ನಾವು ರಾವಣ ಎನ್ನುವುದು ಎಷ್ಟು ಸತ್ಯವೋ, ರಾವಣ ಸೀತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಎಂಬುದು ಅಷ್ಟೇ ಸತ್ಯ. ನಮಗೆ ಬಲವಂತದಿಂದ ಪ್ರೀತಿಸುವುದು ಗೊತ್ತಿಲ್ಲ, ಬಲವಂತದಿಂದ ಪ್ರೀತಿಸಿಕೊಂಡು ಗೊತ್ತಿಲ್ಲ. ನಾನು ನಿನ್ನಂತ ಹೆಣ್ಣನ್ನು ಮದುವೆಯಾಗಿ ಸುಖ ಜೀವನ ನಡೆಸಬೇಕೆಂದಿರುವೆ. ಆದರೆ ಮನೆಯಲ್ಲಿ ಅಣ್ಣ ಅತ್ತಿಗೆ ತಮ್ಮಂದಿರನ್ನು ಕೇಳಿ ಒಂದು ಮಾತು ಕೇಳುತ್ತೇನೆ, ನಿನ್ನ ಕೈ ಹಿಡಿದು ಕಾಪಾಡುವ ಬರ ನನಗಿರಲಿ, ಆಯಿತೆ? ಹಾಗಾದ್ರೆ ಇನ್ನು ಮುಂದೆ ನೀವೇ ನನ್ನ ಪಾಲಿನ ದೇವರು. ಹೊಲ ಉಳ್ಳಾಕ ಎತ್ತಬೇಕ, ಈ ಕುರುಬರು ಹುಡುಗನ ಇಷ್ಟಪಡ್ಬೇಕಂದ್ರೆ ಪಕ್ಕ ರಾಯಣ್ಣ ಅಭಿಮಾನಿಯಾಗಿರ್ಬೇಕ. ಅಂದ ಹಾಗೆ ಈ ಕುರುಬನ ಮನತನ್ನುವಂತೆ ಒಂದು ಹಾಡನ್ನು ಹಾಡಬಾರದೆ? ಛೇ, ಹೋಗಿಯಪ್ಪ, ನಂಗೆ ನಾಚಿಕೆ ಆಗತ್ತೆ. ತುಂಬಿಗೆ ಭೂಮಿಗೆ ನೀನೆಂದಿಗೂ ನನ್ನ ಪಾಲಿಗೆ ಭೂದುಂಬಿಗೆ
ಅಂದರೆ ಅಂದರೆ ಪ್ರೇಮೋತ್ಸವ ಬಾಳದಾರಿಗೆ ತುಂಬಿಗೆ ತುಂಬಿಗೆ ರವಿ ತುಂಬಿಗೆ ಎಂದಿಗೂ ನನ್ನ ಬಾಲಿಗೆ ನಮ್ಮ ಮನೆಗೆ. ನೋಡಿ, ನನ್ನನ್ನೇ ಸ್ವಂತ ತಂಗಿ ಅಂತ ಜೋಪಾನ ಮಾಡ್ತಿರುವ ನನ್ನ ಸಿಂಹನಿಗೂ ಒಂದು ಮಾತು ತಿಳಿಸಿ ಬರ್ತೀನಿ. ಮರಳಿ ಹೋಗುವಂತೆ ಬಾರಿ, ಇಬ್ಬರು ಒಟ್ಟಿಗೆ ಹೋಗಿ ಅಣ್ಣ ಅತ್ತಿಗೆರ ಹೇಳಿ ಆಶೀರ್ವಾದ ಪಡೆಯೋಣ. ನಡೀರಿ, ಹಾಗಾದ್ರೆ ಹೋಗೋಣ. ಅತ್ತಿಗೆ 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 ಇವಳು ಒಂದು ತಪ್ಪಲು ಎನ್ನುವತ್ತಿಗೆ ನಾನು ಕಾಲೇಜು ಮುಗಿಸಿಕೊಂಡು ಸುಮ್ಮನೆ ಕಾಡಿನ ಕಡೆ ಸುತ್ತಾಡಿ ಬರೋಣ ಅಂತ ಹೋದೆ. ಇನ್ನೇನಾಯ್ತಪ್ಪ? ಅಮ್ಮ, ಮುಂದಿನ ವಿಷಯನ ನಾನು ಹೇಳ್ತೀನಿ ಅಮ್ಮ. ಅಮ್ಮ, ನಾನು ಒಂಟೆಯಾಗಿ ಕಾಡಿನಲ್ಲಿ ನೀರು ತರಲು ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಒಬ್ಬ ಕಟುಕ ಬಂದು ಏನ್ ಮಾಡಿದನಪ್ಪ? ಇವಳ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದಾನಮ್ಮ ಆ ಕೆಟ್ಟ ಮಗ ಧರ್ಮೇಂದ್ರ. ಅಷ್ಟರಲ್ಲಿ ಇವರೇ ದೇವರಾಗಿ ಬಂದು ನನ್ನ ಮಾನ ಪ್ರಾಣನ ರಕ್ಷಣೆ ಮಾಡಿದರು. ಒಳ್ಳೆ ಕೆಲಸನೇ ಮಾಡ್ತೀಯಪ್ಪ. ಹರ್ಷ, ಯಾರಪ್ಪ ಈ ಹೆಣ್ಣು ಮಗಳು? ಬನ್ರಿ ಇಲ್ಲಿ, ನಾ ಹೇಳ್ತೀನಿ. ಓ, ಇದ ವಿಷಯ. ಹರ್ಷ, ಈಗ ಏನು ಮಾಡೋದು? ಅಣ್ಣ, ಈ ನಿಮ್ಮ ಒಪ್ಪಿಗೆ ಇದ್ದರೆ ಇಂಥ ವಿಷಯದಲ್ಲಿ ನಮ್ಮ ಒಪ್ಪಿಗೆ ಇಲ್ಲ ಅಂದರೆ ಆ ದೇವರು ಸಹ ಮೆಚ್ಚುವುದಿಲ್ಲ. ನಾಳೆನೇ ಮದುವೆ ಸಮಾರಂಭ ರೆಡಿ ಮಾಡೋಣ. ಇನ್ನು ಮುಂದೆ ನೀವೇ ನನ್ನೆಲ್ಲ ಪಾಲಿಗೆ ದೇವಿ ಇದ್ದ ಹಾಗೆ. ಹಾಗಾದ್ರೆ ನಮ್ಮ ಅಣ್ಣನನ್ನು ಹೋಗಿ ಕರೆದುಕೊಂಡು ಬರ್ತೀನಿ. ಮದುವೆ ವಿಷಯ ತಿಳಿಸೋದಕ್ಕೆ ಬರ್ಲಾಕ? ಆಯ್ತಮ್ಮ, ಹೋಗಿ. ಸರಿ ಅಕ್ಕ. ಬಾಳ ಖುಷಿ ಆಗ್ಯಾನ. ಆಮೇಲೆ
ನಿಮ್ಮಂತ ದೊಡ್ಡವರು ಬಡವರ ಮನೆಗೆ ಬಂದಿದ್ದ ನೋಡಿದ್ರೆ ಬಾಗಿಲ ತೆರೆದಂತ ಆಯ್ತು ನೋಡ್ರಪ್ಪ. ಆದ್ರೂ ಈ ಬಡ್ಡಿ ಮಗಂದ್ ಎಷ್ಟು ದಿಮಾಕ್ ಅಂತೀವಿ ನೋಡ್ರಿ. ನಾ ಇವ್ ನಮಸ್ಕಾರ ಮಾಡಿದ್ರ ಆ ಪಾಪ ಅವಂಗ ಎದ್ರಿ ಅವಂಗ ನಮಸ್ಕಾರ ಮಾಡಿದ. ಹೋಗ್ಬಿಡ್ರಿ, ಅವ್ರ ಹಣೆ ಬರ ಅವ್ರ ಹಿಂಬಾಲ, ನಮ್ಮ ಹಣೆ ಬರ ನಮ್ಮ ಹಿಂಬಾಲ. ತಮ್ಮ ಸಂತೋಷ ಬಾಯಪ್ಪ, ಇಲ್ಲಿ ನಿಂತಾಕ ಒಂದ್ ವಿಷಯ ಐತಪ್ಪ, ಅದಕ್ಕೆ ಬಂದೇವೆ. ಅದೇನು ಕೆಲಸ ಸಾವುಕಾರಿ ಈ ಬಡವನಲ್ಲಿ ಅಂತ ಆಳವಾದ ಕೆಲಸ? ಸುನಾಮಿ ಸುಂಟ್ರ ಗಾಳಿ ಯಾವಾಗ್ಲೂ ಒಂದ್ಸಲ ಬರುತ್ತೆ. ಅದು ಬರುತ್ತೆ ಅಂದ್ರೆ ಒಂದ್ ಭಯ ಇರುತ್ತೆ. ಅದು ಬಂದು ಹೋದ್ಮೇಲೆ ಅದರ ಹವಾ ಇರುತ್ತೆ. ಹಾಗೇನೆ ಈ ಚಕ್ರವರ್ತಿ ಬಂದ್ರೆ ಇವನ ಹವಾ ಇರುತ್ತೆ. ಏನಲೇ ಬಡವ, ಮನೆ ತನಕ ಬಂದರು ಈ ಎಮ್ಮೆಲ್ಲಿಗೆ ಕುಳಿತುಕೋ ಎನ್ನುವ ಮಾತು ಬಂದಿದ್ದೆ ಈ ನಿನ್ನ ಕೆಟ್ಟ ಬಯಲು. ಅಲ್ರಿ ಅಪ್ಪ, ಇದರನಾಯ್ತು ಕುಳಿತುಕೊಳ್ಳೆ. ನಿನ್ನ ಚೇರಿಗೆ ಮೊದಲು ನಾಳೆ ಬಂದ ವಿಷಯ ಮೊದಲ ಕೇಳ. ನಿನ್ನ ಮನೆಯ ಜಾಗ ನಮಗೆ ಬೇಕಾಗಿದೆ. ಅದರಲ್ಲಿ ನಾವು ಸರಾಯಿ ಅಂಗಡಿ ಬಾಡಿಗೆ ಮಾಡಿ ಬೇಕಾಗಿದೆ. ಸಂತೋಷ, ನೀನೇನು ಚಿಂತಿಸಿ ಮಾಡಬೇಡ. ನಿನಗೆ ಬೇರೆ ಜಾಗದಲ್ಲಿ ಗುಡಿಸಲಾಗು ಕೊಡ್ತೇನೆ. ಸಿಂಪಲ್ ಆಗಿ ಬರ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ನನ್ನ ನೋಡಿ ಹುಡ್ಕೊಂಡು ಮುಂದೆ ಪಕ್ಕ ರಾಯಂತರ ನೇಮಿದ್ದೇನೆ. ನನ್ನ ನೋಡಿ ಹುಡ್ಕೊತೀರ, ಸ್ವಲ್ಪ ಪಬ್ಲಿ ಹುಡ್ಕೊಳ್ಳಿ. ನನ್ನ ಏನಂತ ಗೊತ್ತಾಗ್ಲಿ. ಬಾಯಿ ಮುಚ್ಚಲೆ, ಮೆಚ್ಚು ಹಾಕಿದರೆ ಮನೆ ಬಾಗಿಲ ಕಾಯುವ ನಾಯಿ. ನಿನ್ನಂತ ನಾಯಿ ಏನು ಗೊತ್ತು? ನನ್ನ ಪರಾಕ್ರಮ. ಮತ್ತೊಬ್ಬರ ಆಸ್ತಿಯಲ್ಲಿ ಮನೆ ಕಟ್ಟಲು ಹೊರಟ ನಿಂತ ನಿನ್ನ ತಲೆಯೊಬ್ಬ ನಾಯಕ. ನಿತ್ಯ ಅವನ ಪಾದ ಹಿಡಿದು ಪೂಜೆ ಮಾಡುವ ನೀವೊಬ್ಬ ನಾಯಕ. ನೀವು ಎಲ್ಲರೂ ನನ್ನ ಮನೆ ಬಿಟ್ಟು ಹೊರಗೆ ನಿಂತೆ ಮಾತನಾಡಿದರೆ ನಿಮ್ಮ ಒಬ್ಬೊಬ್ಬರ ರುಂಡ ಕಡಿದು ನೀವು ನಮ್ಮ ತಂದೆ ಮಾವಿಗರವನ ಎದುರಿಗೆ ನಿಮ್ಮ ನೆಟ್ಟರ ಅರಿಯುವುದು ಒಂದು ಎಚ್ಚರ. ಏನೇ ಸಕ್ಕಿನ ಸೂರ್ಯ ಮಗನೇ, ನನ್ನ ಮನೆ ಕಿತ್ತಿಸಿ ಇಲ್ಲಿ ಸರಾಯಿ ಅಂಗಡಿ ಸ್ಥಾಪನೆ ಮಾಡುತ್ತೇನೆ. ಆಯ್ ಮುತ್ತು, ಅವ್ರೆ ನಿಮ್ಗೆ ಅನ್ನವಾದ ವಿಜಯ ಅಂದರೆ ಸಮಾಧಾನ ತಗೋರು ತಮ್ಮ, ಸಮಾಧಾನ ತಗೋ. ಈಗ ಆಲ್ರೆಡಿ ಕೊಟ್ಟಾಟೈತಿ. ಈ ನಾಗರಾವ್ ಕೆಣಕಿದೆ ಅಂದ್ರ ಇಡಬಾರ್ ಜಗಕ್ಕ ಇಡ್ತೈತಪ್ಪ ತಮ್ಮ. ಈ ದುನಿಯಾಕ ಹವ, ಸಿರಾನ್ ಸೈನ್ಕ ಹವ. ಏ ಸುಬ್ಬ, ನೀನು ಅವರಿಗೆ ಬೇಕಾಗಿದ್ಯಾ? ನೀನು ಹೋಗುವವರ ಹೆಗಲ ಮೇಲೆ ಇಟ್ಟರು ಹಿಡಿಸ್ಕೋತಾರ. ಯಾಕಂದರೆ ನನಗೆ ಅವರ ಬೇಡ. ಈ ಸುಳ್ಳ ಸಹವಾಸ
ಅಣ್ಣನಿಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ನೀವು ಏನು ಹೇಳಬೇಕಾಗಿಲ್ಲ. ನಿನ್ ಬಗ್ಗೆ ಹೇಳಿದ್ರೆ ಮಾತ್ರ ಹೇಳೋದು. ನಾನ್ ನೋಡಿದ್ರೆ ಹೇಳ್ತಾರೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಎಲೆ ಬರಕುಳ್ಳೆ, ತುತ್ತು ಅನ್ನಕ್ಕೆ ಗತಿ ಇಲ್ಲದ ನಿನಗೆ ಇಷ್ಟು ಕೊಪ್ಪಿರಬೇಕಾದ್ರೆ ಇನ್ನು ದಿನನಿತ್ಯ ರತ್ನದ ಮಂಚದ ಮೇಲೆ ಮಲಗಿ ನಿತ್ಯ ಸ್ವರ್ಗ ಕಾಣುವ ನನಗೆಷ್ಟು ಕೊಪ್ಪು ಇರಬಾರದು. ನಿನ್ನ ಜೀವ ಹೋಗುವವರೆಗೂ ನೀನು ಕೊರಗಿ ಕೊರಗಿ ಸಾಯುವಂತೆ ಮಾಡ್ತಿದ್ರೆ ನನ್ನ ಹೆಸರು ಎಮ್ಮೆಲಿ ಚಕ್ರವರ್ತಿನೇ ಅಲ್ಲ. ಗಣ್ಯರ, ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ. ಅವನು ಚಿಕ್ಕ ಹುಡುಗ, ಏನು ಅರಿಯದ ಒಂದು ಮಾತು ಅಂದರೆ ನೀವೇನು ಬೇಜಾರು ಪಡಬೇಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಸರಿಲೇ ಭಿಕಾರಿ ಸುಳ್ಳೆ ಮಗನೇ. ಏನೇನು ಚಕ್ರವರ್ತಿ, ನನ್ನನಿಗೆ ನುಗ್ಗಿದೆಯಾ? ಸುಳ್ಳೆ ಮಗಳೇ, ನಿನ್ನನ್ನು ಬಿಡುವುದಿಲ್ಲ. ಇನ್ಯಾವತ್ತು ಸಿಡಿ ಬಸವಣ್ಣನ ದಾರಿ ಇಳಿಸಿ ಬಿಡುತ್ತಾನೆ. ಏನಲೇ ಬಚ್ಚಣ್ಣ ಮಗನೇ, ನಾನು ಒಂದ್ಸಲ ಹೆಗಲ ಮೇಲೆ ಕೈ ಹಾಕಿದ್ರೆ ಮುಗಿದು ಇತ್ತು. ಇನ್ನು 4 ಜನ ಹೆಗಲ ಮೇಲೆ ಹೊತ್ಕೊಂಡು ಊರಿಗೆ ಸಾಥ್ ಕೊಡ್ತಾ ಇರ್ತೀನಿ. ಲೇ ಬಚ್ಚಣ್ಣ ಮಗನೇ, ನನ್ನ ಪಾರ್ಟ್ನರ್ ಮೇಲೆ ಓಡದಲ್ಲ ಮಗನೇ, ನಿನ್ನನ್ನು ಬಿಡುವುದಿಲ್ಲ. ಏ ಧರ್ಮೇಂದ್ರ, ಇದು ಸಾಯಬಾರದು. ಇದನ್ನು ಹೀಗೆ ಸಾಯಿಸಲೇಬಾರದು. ಚಿತ್ರ ಹಿಂಸೆ ಕೊಟ್ಟು ಇಡೀ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಮನೆ ನಾಯಿಗಳಿಗೆ ನೈವೇದ್ಯ ಇಡೋಣ. ಏಲೇ ಚಕ್ರವರ್ತಿ, ನೀವು ಕಣ್ಣಲ್ಲಿ ಎಷ್ಟು ಜನನ ಎದುರಿಸಿದಿರೋ, ನಾ ಬರೀ ನನ್ನ ಕಣ್ಣಲ್ಲಿ ಎಷ್ಟು ಜನನ ಎದುರಿಸಿದ್ದೇನೆ. ಈ ಕಾಲ್ ಮೀ ಹೋಚಿ ನೈವೇದ್ಯ. ಅದು ನನ್ನಂತ ಕೆರಳಿದ ಸರ್ಪಕ್ಕೆ ನೈವೇದ್ಯ. ಈ ತಾಯಿ ಗಂಡ ಸೊನೆ ಮಗ ತಿಂದ ಉಗುಳಿದ ಅನ್ನವನ್ನು ಉಂಡು ನಿನಗೆ ಇಷ್ಟು ಅಹಂಕಾರವಿದೆ ಅಂದರೆ ನನ್ನ ಶ್ರಮ ಪಟ್ಟು ದುಡಿದು ತಂದು ಹಾಕಿ ಉಣಿಸಿ ತಿನಿಸಿ ದೊಡ್ಡವನಾಗಿ ಮಾಡಿದ್ದಾನೆ. ಹೀಗಿದ್ದರು ನಿಮ್ಮಂತ ಗೋಮುಖ ವ್ಯಗ್ರರು ನನ್ನ ಮೈ ಮೇಲೆ ಏರಿ ಹೋಗಿದ್ದನ್ನು ನಾನು ನೋಡಿ ಸುಮ್ಮನಿರಬೇಕೆ? ಇಂದನ ನಾ ಯಾದರು ನಿಮ್ಮ ಮೈಸೂರು ಬಸ್ರಿದು ನಾನು ಮೆಚ್ಚುವ ಮೆಚ್ಚನ್ನು ಮಾಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಯ ಹುಲಿ ಸಂತೋಷನ ತಮ್ಮ ಹರಿಸನೇಲ್ಲ. ಸಿಟ್ಟು ಸಂಸಾರಕ್ಕೆ ಉಳಿದಂತೆ ಸನ್ಯಾಸಿ
ಹೋಗದಂತೆ ನಿಮ್ಮ ಬಾಳು ಬಜಾರಕ್ಕೆ ತಂದು ಮಾರಿದಂತೆ ಮಾಡದಿದ್ರೆ ನನ್ನ ಹೆಸರು ಚಕ್ರಯುಗದ ಚಕ್ರವರ್ತಿನೇ ಅಲ್ಲ. ಹುಲಿ 4 ಹೆಜ್ಜೆ ಹಿಂದೆ ಇಟ್ಟೆ ಅಂದ್ರೆ ಹೆದರ್ಕೊಂಡಲ್ಲ, ಇನ್ ಮುಂದೆ ಬೇಟೆ ಶುರು. ಅವರು ದೊಡ್ಡವರು ಯಾವ ವೇಳೆಯಲ್ಲಿ ಹೇಗೆ ಇರುತ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನೀನೊಬ್ಬನೇ ಅಲೆದಾಡುತ್ತಾ ಇರುತ್ತೀಯ. ನಾಳೆ ಅವರು ನಿನಗೆ ಹೆಚ್ಚು ಕಮ್ಮಿ ಮಾಡಿದರೆ ಗತಿ ಹೇಗೆ ಇರುತ್ತೀಯ? ಗತಿ ಹೇಗೆ? ಅಣ್ಣ ಒಳ್ಳೆ ಕೂದಲು ಇಳಿಯತ್ತು ಸಹ ಚಿಂತೆ ಮಾಡಬೇಡ. ಈ ನಿನ್ನ ತಮ್ಮ ಇಂದಿನ ನಾಡಾದರೂ ಅನ್ಯಾಯ ಮಾಡುವವರಿಗೆ ಕಟ್ಟಿಗೆವಾಗಿ ಅವರ ನನ್ನ ಚಂದಾಡಿ ಈ ನನ್ನ ಭೂತಾಯಿ ಮಡಿದು ಶಾಂತಿಗೊಳಿಸುತ್ತೇನೆ. ಇದು ಈಗ ಈ ನಿನ್ನ ಪಾದ ರಕ್ಷಕು ಸತ್ಯ ನಾ ಸತ್ಯ. ನಿನ್ನನ್ನು ಕಾಪಾಡೋಬಾರ ಈ ಜೀವಿತಾಗೆ ಸರಿದೆ. ಇವಳೇ ನಿನ್ನನ್ನು ಕಾಪಾಡಬೇಕು. ನೀನು ಏಕೆ ಅವರ ವಿಷಯಕ್ಕೆ ತಲೆ ಹಾಕ್ಲಿಕ್ಕೆ ಹೋಗಿದ್ದೀಯಪ್ಪ? ಅವರು ಸಾಮಾನ್ಯ ಮನುಷ್ಯರಲ್ಲಪ್ಪ, ಕೆಟ್ಟ ರಾಕ್ಷಸರು ಅವರು. ಹೊತ್ತಿಗೆ ನೀವೇನು ಭಯ ಪಡಬೇಡಿ. ನೀವು ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಈ ನಿಮ್ಮ ಮೌದಿನ ಮೈಮುಟ್ಟನು ಈ ಊರಿನಲ್ಲಿ ಯಾವ ಸೂರ್ಯನಿಂದಲೂ ಸಾಧ್ಯವಿಲ್ಲ. ಮೆಚ್ಚಿದ ಹರ್ಷ ಈ ನಿನ್ನ ಸೂರ್ತನಕ್ಕೆ ನಿನಗೆ ಸಮಯ ಬಂದಾಗ ಹೇಳೋ ವಿಷಯ ಬಹಳ ಇದೆ. ಹೇಳಣ್ಣ, ಯಾವನಾದರೂ ನಮ್ಮ ಮನೆಯ ಮೇಲೆ ಪುಂಡಾಟಿಕೆ ಮಾಡಲು ಬಂದಿದ್ದಾನೆ? ಇಲ್ಲ, ನಿನ್ನ ಮೇಲೆ ಯಾವನಾದರೂ ಕೈ ಮಾಡಿದ್ದಾನೆ? ಹಾಗೇನಾದರೂ ಮಾಡಿದ್ದೆ ಆದರೆ ಅವರನ್ನು ಜೀವಂತ ಸಮಾಧಿ ಮಾಡಿಬಿಡುತ್ತೇನೆ. ಹರೀಶ, ನೀನು ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೊ. ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನೀನು ಶಾಂತನಾಗಪ್ಪ. ಆಯಿತು. ಹೊತ್ತಿಗೆ ನಾನು ಎಂದಾದರೂ ನಿಮ್ಮ ಮಾತು ಮೀರಿ ನಡೆದಿದ್ದೇನೆ? ಹಾಗೇನಾದರೂ ನಿಮ್ಮ ಮಾತು ಮೀರಿ ನಡೆದಿದ್ದೆ ಆದರೆ ಈ ಕೂಸ ಬಂದೆ. ಹಾ, ನಡೆ ಹೊತ್ತಿಗೆ ಹೋಗೋಣ. ಬಾರಪ್ಪ, ಹಾಗಾಗಿ ಹೊಟ್ಟೆ ಹಸಿದಕ್ಕೂ ಊಟ ಮಾಡಬೇಕು. ನೀವು ಬಂದು
ಬನ್ನಿ ನಡೆಯಿರಿ. ಏ ಚಕ್ರವರ್ತಿ, ನನ್ನ ಸಾಕು ತಂದೆಯ ಕೊಲೆ ಮಾಡಿ ಅವ್ರ ಆಸ್ತಿಯನ್ನೇ ಕಸಿದುಕೊಂಡು ನುಂಗಿ ನೀರು ಕುಡಿದು ಈಗ ನೀನೊಬ್ಬ ಅಗರ್ಭ ಶ್ರೀಮಂತನೆಂದು ಮರೆತಿರುವಲ್ಲ. ಇನ್ನು ಕೆಲವೇ ದಿನಗಳ ಮಾತ್ರ ಈ ನನ್ನ ಸಾಕು ತಮ್ಮ ಹರಿಚನ ಮುಂದೆ ಅವರ ತಂದೆ ತಾಯಿ ಅಣ್ಣ ತಮ್ಮಂದರು ಬೇರೆಪಡಿಸಿ ಹೇಳಿ ನಿನ್ನ ದೇಹನ ನರಕದ ಕುಂಡದಲ್ಲಿ ಹಾಕಿಸಲಿಲ್ಲ ಅಂದರೆ ನನ್ನ ಹೆಸರು ಸಂತೋಷನೇ ಅಲ್ಲ. ನಿನ್ನ ಮೇಲೆ ಶುರು ಆಯ್ತು